ಶಿಫಾರಸು ಮಾಡಿದೆ. ಸರ್ಕಾರ ಯಾವ ಸ್ಟ್ಯಾಂಡ್ ತಗೋಬೇಕು, ಜೊತೆಗೆ ಇದು ಸರಿನಾ? ಈ ನೀರೇ ಇಲ್ಲ, ನೀರೆಲ್ಲಿ ಬಿಡೋಕ್ಕಾಗತ್ತೆ? ಇದು ಅದು ಏನು ಪ್ರಾಧಿಕಾರ ನಿಜವಾಗ್ಲೂ ಗ್ರೌಂಡಲ್ಲಿ ಏನು ನಡೀತಾ ಇದೆ, ಏನಿದೆ, ಎಷ್ಟಿದೆ ನೀರು, ನಮ್ಗಳಿಗೆ ಎಷ್ಟು ಬೇಕು, ಅದನ್ನು ಅರ್ಥ ಮಾಡ್ಕೊಂಡು ಈ ಥರ ಆದೇಶಗಳನ್ನು ಕೊಡ್ತಿದ್ದಾರೋ ಇಲ್ವೋ ಅನ್ನೋದು ನನಗೆ ಡೌಟ್ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಕೊಡೋಕ್ಕಾಗಲ್ಲ. ಇಲ್ಲಿ ಬೆಳೆದು ನಿಂತಿರೋ ಬೆಳೆಗಳಿಗೆ ನಮಗೆ ನೀರಿಲ್ಲ. ಈ ಭಾಗದ ಜನರೆಲ್ಲರೂ, ಇಡೀ ರೈತರು ಎಲ್ಲ ಜೀವನ ಅದ್ರ ಮೇಲೆ ನಿಂತಿದೆ. ಆದರೂ ಏನು ಪ್ರಾಧಿಕಾರ ಯಾಕೆ ಈ ಥರ ಇಷ್ಟೊಂದು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸರ್ಕಾರದವರು ಇದಕ್ಕೆ ಎಲ್ಲ ರೀತಿಯ ಕಾನೂನಾತ್ಮಕ ಹೋರಾಟ ಏನಿದೆ ಅದನ್ನು ಕೈಗೆತ್ತಿಕೋಬೇಕಾಗ್ತದೆ. ಯಾವುದೇ ರೀತಿ ನೀರನ್ನು ಬಿಡುಗಡೆ ಮಾಡಬಾರ್ದು. ಈಗ 15 ದಿನಗಳ ಕಾಲ 4 TMC ನೀರೇನು ಬಿಡಬೇಕು ಅಂತ ಆದೇಶ ಮಾಡಿದೆ. ಈಗ ನೀರೇ ಇಲ್ಲ ಇಲ್ಲಿ. ಈಗ ನಿಮ್ಗಳಿಗೆ ಗೊತ್ತಿರೋಂಥದ್ದು, ಕಳೆದ 3-4 ವಾರದ ಮುಂಚೆ ಎಲ್ಲ ಸಂಘಟನೆಗಳು ಇಲ್ಲಿ ಬಂದು ಗಲಾಟೆ ಮಾಡಿ, ಹೋರಾಟ ಮಾಡಿ, ನೀರನ್ನು ಬೆಳೆದು ನಿಂತಿರೋ ನೀರನ್ನ ಕಬ್ಬು ಮತ್ತು ಭತ್ತ ಇದಕ್ಕೆಲ್ಲ ಏನು ಬೇಕಾಗಿತ್ತು ನೀರು, ಅದನ್ನು ಬಿಡಿಸೋಕ್ಕೆ ಎಲ್ಲ ಥರ ಹೋರಾಟಗಳನ್ನು ದಿನಗಟ್ಟಲೆ ನಾವು KRS ಅಲ್ಲಿ ಕೂತ್ಕೊಂಡು ಮಲ್ಕೊಂಡು ಮಾಡಿರೋಂಥದ್ದು ನಿಮಗೆ ಗೊತ್ತಿರೋಂಥದ್ದು. ಬರೀ 2 ಅಡಿ 3 ಅಡಿ ಬಿಡಿಸ್ಕೊಳ್ಳೋಕ್ಕೋಸ್ಕರನೇ ಇಷ್ಟು ಹೊಡೆದಾಡ್ತಾ ಇದ್ದೀವಿ. ಇದನ್ನು ಇಷ್ಟನ್ನೆಲ್ಲ ಕೊಡಬೇಕು ಅಂದರೆ ನನಗೆ ಇಲ್ಲಿ ತನಕ ನಂಗೆ ಅರ್ಥ ಆಯ್ತಲ್ಲ. ಪ್ರತಿ ವರ್ಷವೂ ಇದೇ ಥರ ಸಮಸ್ಯೆ. ಕಳೆದ 2015 ಇಸ್ವಿಯಿಂದ 17-18 ವರ್ಷ ನಮಗೆ ಬರ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಯಾವಾಗಲೂ ಇದೇ ಥರ ಸಮಸ್ಯೆ. ಪ್ರತಿ ಸತಿ ಇವ್ರಿಗೂ ನನಗೆ ಅರ್ಥನೇ ಆಯ್ತಾಯಿಲ್ಲ. ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಂಡು ಯಾಕೆ ಅವರು ಆದೇಶನ ಓಡಿಸ್ತಾರೆ. ಘೋಷಣೆ ಮಾಡಿ ಅಂತ ಎಲ್ಲ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಬರ ಘೋಷಣೆ ಮಾಡಿ ಅಂತ. ನಮ್ಮಲ್ಲಿ ನೀರಿಲ್ಲ, ಬಟ್ ಅವ್ರು ತಮಿಳುನಾಡಿನವರು ಬೆಳೆಗಳಿಗೆ ನೀರು ಕೊಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಇಲ್ಲಿ ನಮಗೆ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಕೇಳ್ತಾ ಇದ್ದೀವಿ. ಅಲ್ಲಿಂದನೂ ಕುಡಿಯೋಕ್ಕೆ ಕೆರೆ ಕಟ್ಟೆಗಳು ನೀವು ಹೋಗಿ ನೋಡಿದ್ರೆ ಎಲ್ಲೂ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಅದ್ರ ಜೊತೆಗೆ ಇಲ್ಲಿಂದ ನೀರನ್ನ ಬೆಳೆಗಳಿಗೆ ಕೇಳ್ತಾ ಇದ್ದಾರೆ. ಸೊ ಅದೇ ನಾನು ಹೇಳ್ತಾ ಇದ್ದೇನೆ, ಗ್ರೌಂಡ್ ರಿಯಾಲಿಟಿ ಏನು ಹೇಳಿದ್ನಲ್ಲ ಇದನ್ನೇ ನಾನು ಕೇಳ್ತಾ ಇರೋದು. ಗ್ರೌಂಡ್ ರಿಯಾಲಿಟಿ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಅಲ್ಲಿ ಬೆಳೆಗಳಿಗೆ ನೀರು ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ಅರ್ಥ ಮಾಡ್ಕೊಂಡು ನಮಗೆ ಅದು ಹೆಂಗೆ ಪ್ರಾಧಿಕಾರದವರು ಆದೇಶ ಮಾಡಿದ್ದಾರೆ ಅನ್ನೋದು, ಅಥವಾ ನಾವು ಅದೇ ಆ ಡೀಟೇಲ್ಸ್ನ ಕೊಡೋದ್ರಲ್ಲಿ ವಿಫಲರಾಗಿದ್ದೀವ, ಅಥವಾ ನಮಗೆ ಅವ್ರುಗಳು ಬಂದು ಇಲ್ಲಿ ಡೀಟೇಲ್ಸ್ ನೋಡ್ತಾ ಇಲ್ವಾ? ಯಾಕೆಂದರೆ ಪ್ರತಿ ವರ್ಷವೂ ಇದೆ. ಅವ್ರು ಆದೇಶ ಮಾಡ್ತಾರೆ, ನಾವು ಇಲ್ಲ ಅಂತೀವಿ. ಇಲ್ಲಿ ಆ್ಯಕ್ಚುಲಿ ಆದೇಶ ಮಾಡಿದಾಗ ಕೊಡಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾಗ ಆದೇಶ ಮಾಡ್ತಾರೆ. ಅದೇ ಈಗ ಅದಕ್ಕೋಸ್ಕರ ಈ ಪ್ರಾಧಿಕಾರ ರಚನೆ ಆಗಿರೋದು. CWRC CWMA ಇರೋಂಥದ್ದು. ಅವರು ಅಟ್ಲೀಸ್ಟ್ ನ್ಯಾಯ ದೊರಕಿಸ್ಕೊಡ್ಬೇಕಲ್ಲ. ಅವ್ರು ಅರ್ಥ ಮಾಡ್ಕೊಂಡು ಇದನ್ನು ಆದೇಶನ ಕೊಡಬೇಕಾಗ್ತದೆ. ಬಟ್ ಅದನ್ನು ಮಾಡ್ತಾಯಿಲ್ಲ. ಇದನ್ನ ಸರ್ಕಾರಕ್ಕೆ ಡೈರೆಕ್ಟಾಗಿ ನಾವು ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ. ಒಂದು, ನೀರನ್ನು ತಮಿಳ್ನಾಡಿಗೆ ನೀರು ಬಿಡೋಕ್ಕಾಗಲ್ಲ. ಎರಡನೇದು, ದೊಡ್ಡ ಮಟ್ಟದಲ್ಲಿ ಏನು ಹೋರಾಟ ಮಾಡಬೇಕು ನ್ಯಾಯಯುತವಾಗಿ ಅದನ್ನು ಹೋರಾಟನ ಹಮ್ಮಿಕೊಳ್ಳಲೇಬೇಕಾಗ್ತದೆ. ಕೈಗೆತ್ಕೊಂಡು ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ. ನಮ್ಮ ರಾಜ್ಯದ ರೈತರನ್ನು ಉಳಿಸ್ಕೊಳ್ಳೋಕ್ಕೆ, ಅವರ ಬೆಳೆದು ನಿಂತಿರೋ ಬೆಳೆಗಳಿಗೆ ನೀರನ್ನು ಕೊಡ್ಸೋಕ್ಕೆ, ಇಲ್ಲಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಗೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ಎಲ್ಲ ಥರ ಹೋರಾಟಗಳನ್ನು ಮಾಡಲೇಬೇಕಾಗ್ತದೆ. ಸರ್ಕಾರ ಎಲ್ಲಿ ವಿಫಲ ಆಗ್ತಾ ಇದೆ ಅಂತ ಅನಿಸುತ್ತೆ ಸರ್? ಅದು ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಏನಾದರೂ ವೀಕ್ ಆಯ್ತಾ ಇದ್ದೀವಿ ಅನ್ನೋದು ನನಗೆ ಅರ್ಥ ಆಯ್ತಾಯಿಲ್ಲ. ಯಾಕೆಂದರೆ ಕಳೆದ ಹೋದ ವರ್ಷ ಅಲ್ಲ, ಅದರಿಂದ ವರ್ಷ ನಾವುಗಳೂ ಕೋರ್ಟ್ಗೆ ಕೇಸ್ ಸಬ್ಮಿಟ್ ಮಾಡಿದ್ವಿ ಇದ್ರ ಪ್ರಕಾರನೇ. ಸೊ ನಾನು ಇನ್ನೂ ಅಲ್ಲಿ ಡೀಟೇಲ್ಸ್ ಯಾಕೆ ಅವ್ರಿಗೆ ಅರ್ಥ ಆಯ್ತಲ್ಲ. ನಾನು ಕೇಳಿದಾಗ ಅಲ್ಲಿಯವರೇ ಇಲ್ಲಿದ್ದಾರೆ, ಎಲ್ಲ ಮಾನಿಟ್ರ್ ಮಾಡ್ತಾರೆ, ಎಲ್ಲ ಎಷ್ಟೆಷ್ಟು ನೀರು ಬಿಡ್ತಾರೆ ಏನು ಅಂತಂತ. ಬಟ್ ಇಲ್ಲಿಯವರು ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ವ ಅನ್ನೋದು, ಯಾವ ಮಾನದಂಡದ ಮೇಲೆ ಅವರು ಕೊಡಬೇಕು ಅಂತ ಇದ್ದಾರೆ. ಕುಡಿಯೋಕ್ಕೆ ನೀರು ಕೇಳ್ತಾ ಇದ್ದೀವಿ, ಅಲ್ಲಿ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಸೊ ಇದು ಎರಡು ಆ್ಯಡಪ್ ಆಗಿಲ್ಲ ಅದು. ಈಗ ಇಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಈಗ ಮೂರು ವಾರ ಮುಂಚೆ ನಾವು ನೀರು ಕೇಳೋಕ್ಕೆ ಹೋದಾಗ ನಾವು ಬರೀ ಲೀಕೇಜ್ ನೀರು ಬಿಡಿ ಅಂತ ಕೇಳಿದ್ವಿ. ಲೀಕೇಜ್ ನೀರು ಬಿಟ್ಟರೆ ನಮಗೆ ದನಗಳಿಗೆ ಕರಿಗಳು ಕುಡಿಯೋಕ್ಕೆ ಸಾಧ್ಯ ಕಾಲುವೆಗಳಲ್ಲಿ ಅನ್ನೋದಕ್ಕೂ ಅಷ್ಟೇ ಕೇಳ್ತಾ ಇರೋದು. ನಾವೇನು ಬೆಳೆಗಳಿಗೆ ಕೇಳಿರಲಿಲ್ಲ ಫಸ್ಟು. ಅದನ್ನಾದರೂ ಬಿಡಿ ಅಂತ. ಲೀಕೇಜ್ ನೀರು ಬಿಟ್ಟರಾದರೂ ಅಂಥ ಪರಿಸ್ಥಿತಿ ಇರ್ಬೇಕಾದ್ರೆ ಪುನಃ ಪದೇ ಅದನ್ನೇ ಹೇಳ್ತಾ ನಿಂತ್ಕೊಳ್ಳೋದಲ್ಲ. ಅದು ಹೆಂಗೆ ನನಗಿನ್ನೂ ಕನ್ಫ್ಯೂಷನ್ ಇದೆ. ಓಕೆ.
ಸರ್ ಒಂದು ವೇಳೆ ನೀರು ಬಿಟ್ಟರೆ ರೈತರ ಜೊತೆ ಹೋರಾಟ ಇದೆ. ಪ್ರಶ್ನೆನೇ ಇಲ್ಲ. ಎಲ್ಲ ಹೋರಾಟಕ್ಕೆ ರಸ್ತೆಗೆ ಧುಮುಕಬೇಕು. ಪ್ರತಿಯೊಬ್ಬರೂ ಎಲ್ಲರೂ ಈ ನೀರನ್ನ ಬಿಡೋಕ್ಕಾಗಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಲೇಬೇಕಾಗತ್ತೆ. ಏನು ನಾನು ಸುಳ್ಳು ಹೇಳ್ತಾ ಇಲ್ವಲ್ಲ, ಗ್ರೌಂಡ್ ರಿಯಾಲಿಟಿ ಪ್ರಕಾರ ಇಲ್ಲಿ ನೀರಿಲ್ಲ ಕುಡಿಯೋಕ್ಕೆ, ನಾವು ನೀರು ಕೊಡೋಕ್ಕಾಗಲ್ಲ ಅಷ್ಟೇ. ಅವರಂತೂ ಇಳಿಲೇಬೇಕು. ಈಗ ಇಲ್ಲಿ ತಗೊಂಡೋಗಿ ನೀರಿಲ್ಲ ಅಂತ ಹೇಳಿದ್ರೆ ಅವ್ರು ನೀರು ಸಿಗೋಲ್ಲ. ಬೆಂಗಳೂರವರು ಇಳಿಬೇಕು. ಎಲ್ಲ ಯಾರ್ಯಾರು ಡಿಪೆಂಡ್ ಆಗಿದ್ದಾರೆ ಈ ಭಾಗದ ಏನು ನೀರಿಗೆ ಅವು ಎಲ್ಲರೂ ಈ ಪಕ್ಷಾತೀತವಾಗಿ ಪ್ರತಿಯೊಬ್ಬರೂ ಇದನ್ನು ವಿರೋಧ ಪಡಿಸ್ಬೇಕಾಗತ್ತೆ. ಥ್ಯಾಂಕ್ ಯು.